200% ಲೀಗಲ್ ಇದೆ. ಆನ್ ಮೆರಿಟು ಎಲ್ಲ ಕಾನೂನು ಪ್ರಕಾರ ನಿಯಮ ಪ್ರಕಾರ ಕೊಟ್ಟಿದ್ದೀವಿ. ಇವರೇ ರೇಟ್ ಫಿಕ್ಸ್ ಮಾಡಿದ್ದಾರೆ, ಇವರೇ ಪಾಲಿಸಿ ಮಾಡಿದ್ದಾರೆ, ಎಲ್ಲ ಇವ್ರದೇ. ಮತ್ತು ನಾನು ಬಂದಮೇಲೆ ಮೊದಲೇನಿತ್ತು, ಸರ್ಕಾರದಿಂದ ಮಿನಿಸ್ಟ್ರ್ ಬರ್ತಿತ್ತು, ಮಿನಿಸ್ಟ್ರ್ ಮಾಡ್ತಿದ್ರು ಅದನ್ನು. ನಾನು ಬಂದಾಗ ಅದನ್ನು ಕಮಿಟಿಗೆ ಪವರ್ಸ್ ಕೊಟ್ಟಿದ್ದೀನಿ, ಹೈ ಲೆವೆಲ್ ಕಮಿಟಿಗೆ, ಸ್ಟೇಟ್ ಲೆವೆಲ್ ಕಮಿಟಿಗೆ ಪವರ್ಸ್ ಕೊಟ್ಟು ನನ್ನ ಅಧಿಕಾರ ಇಟ್ಕೋಬೋದಾಗಿತ್ತಲ್ಲ. ನಾನೇ ಯಾರು ಪವರ್ ಬಿಟ್ಕೊಡ್ತಾರೆ ಮಿನಿಸ್ಟರ್ಸು? ನಾನು ಅದನ್ನು ಕಮಿಟಿಗೆ ಕೊಟ್ಟು, ಆ ಕಮಿಟಿನಾಗ ಡೆವಲಪ್ಮೆಂಟ್ ಕಮಿಷನರು ಭಾಳಷ್ಟು ಜನ ಇರ್ತಾರೆ, ಆ ಕಮಿಟಿಯಲ್ಲಿ ಮಾಡಿದ್ದೀವಿ. ಈಗೇನು ಮಾಡಿದ್ದಾರೆ, ನಾರಾಯಣ ಸ್ವಾಮಿನ ಬಲಿಪಶು ಮಾಡೋಕ್ಕೆ ಇವ್ರು ಹಿಡ್ಕೊಂಡಿದ್ದಾರೆ. ಖರ್ಗೆ ನೀನು ಮಾಡಿ, ನೀ ದಲಿತ ನೀನು ಬೇರೆ ಮಾಡಿದ್ರೆ ಬೇರೆ ಆಗ್ತದ, ದಲಿತ ವರ್ಸಸ್ ದಲಿತ್ ಹಿಂಗೆ ಯಡಿಯೂರಪ್ಪನ ಮಾಡಿದ್ರಲ್ಲ. ಆ ವಿಜೇಂದ್ರಿಗೆ ಹೇಳ್ರಿ, ಆ ವಿಜೇಂದ್ರ ತಂದೆಗೂ ಹಿಂಗೆ ಮಾಡಿದ್ರು. ಅವಾಗೂ ಲಿಂಗಾಯತರ ಬರ್ಸ್ಕೊಂಡೇ ಅವ್ರನ್ನ ಉಪಯೋಗಿಸ್ಲಿಲ್ಲ. ಯತ್ನಾಳು ಅದು ಇದು ಮಾಡಿ ಶಿಶಿ ಎಲ್ಲ 108 ಅವ್ರವ್ರನ್ನ ಮಾಡಿ ಶಿಶಿನೇ ನಿಮ್ಮ ಯಡಿಯೂರಪ್ಪ. ಪಾಪ ವಿಜೇಂದ್ರ ಅದೇ ಗೊತ್ತಾಗಬೇಕು. ಹಿಂದೆ ವಿಜೇಂದ್ರ ಅವರ ನಿಮ್ಮ ತಂದೆಯವರು ಕೂಡ ಏನು ಮಾಡಿದರು ಷಡ್ಯಂತ್ರ, ಲಿಂಗಾಯತ್ ವರ್ಸಸ್ ಲಿಂಗಾಯತು. ಹಂಗೆ ನಾರಾಯಣ ಸ್ವಾಮಿಯವ್ರು ಹೊರಿಸ್ಕೊಂಡು ಖರ್ಗೆ ಅವ್ರು ಮಾಡ್ತಾಯಿದ್ದಾರೆ. ಇದನ್ನು ನೀವು ಅರ್ಥ ಮಾಡಿಕೊಡ್ರಿ ವಿಜೇಂದ್ರ. ಮತ್ತು ವಿಜೇಂದ್ರದೇನು ಭಾಳ ದಿವಸ ಹೋಗಲ್ಲ. ಅವ್ರು ಯಾರೂ ಅಲ್ಲಿ ಅಲ್ಲಿ ಯಾರೂ ಅವ್ರನ್ನ ಒಪ್ತಾ ಇಲ್ಲ ಅಲ್ಲಿ. ನನಗೆ ಗೊತ್ತಿಲ್ಲಪ್ಪ, ನನಗೇನು ಅವ್ರ ಪಾಟಿದ ಕೇರ್ ನನಗೆ ಗೊತ್ತದ. ನನ್ನ ತಿಳಿದ ಪ್ರಕಾರ ಇಷ್ಟೇ ಅದ, ಭಾಳ ದಿವಸ ಹೋಗಂಗಿಲ್ಲ ಗಾಡಿ. ಹಾಂ, ವಿಜೇಂದ್ರದು ಗೊತ್ತಿಲ್ಲಪ್ಪ. ವಿಜೇಂದ್ರನವ್ರು ಯಾರೂ ಒಪ್ಕೋತಾ ಇಲ್ಲ. ಇದು ನನ್ನ ತಿಳಿದ ಪ್ರಕಾರ ನೀವು ನೋಡಿರಲ್ಲ ಪೇಪರ್ನಾಗ, ಯತ್ನಾಳ ರಮೇಶ್ ಜಾರಕಿಹೊಳಿ ನಾವು ವಿಜೇಂದ್ರನ ಒಪ್ಪೋದಿಲ್ಲ ಅಂತಾರೆ. ಅಶೋಕ್ ಒಪ್ಪಾಗ್ತಾ ಇರಲ್ಲ, ಬೊಮ್ಮಾಯಿಯವ್ರು ಒಪ್ಪಾಗ್ತಾ ಇರಲ್ಲ, ಯಾರು ವಿಜೇಂದ್ರನ ಒಪ್ಪಾಗ್ತಾ ಇರಲ್ಲ. ನೋಡಿ, BJP-ಅವ್ರದ್ದು RSSನವ್ರದ್ದು ಇದೇ ಕೆಲಸ, ಒಡೆದಾಳು ನೀತಿ. ದಲಿತರನ್ನ ಎತ್ತುಬಿಟ್ಟು ಪಾಪ ನಾರಾಯಣ ಸ್ವಾಮಿ ಇದೇನು ಇಲ್ಲ, ಅವ್ರ ಬಗ್ಗೆ ನಂಗೆ ಗೌರವ ಇದೆ. ನಾರಾಯಣ ಸ್ವಾಮಿ ಬಗ್ಗೆ ಅಪ್ಪ ನನ್ನ ಆತ್ಮೀಯ ಸ್ನೇಹಿತರು. ಅವ್ರಿಗೆ ನಾನು ಶೆಡ್ ಗಿರಾಕಿ ಅಂತ ಹೇಳೋದು ಅಂದಿದ್ದಕ್ಕೆ ಅವ್ರಿಗೇನಾದರೂ ಅಪಮಾನ ಆಗಿತ್ತಪ್ಪ ಅಂದ್ರೆ ನಾನು ಅದಕ್ಕೆ ನಾನು ಹೇಳ್ತೀನಿ ಅವ್ರಿಗೆ, ಬಹಿರಂಗ ಗೊತ್ತಲ್ಲ, ನಾನು ಹೇಳ್ತೀನಿ ಅವ್ರಿಗೆ, ಇಲ್ಲಪ್ಪ ನಾನು ಆ ರೀತಿ ಅದಿಲ್ಲ ನಿಮಗೆ ಏನ್ರಿ, ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ, ಇಲ್ಲ ಅನ್ನೋದಿಲ್ಲ. ಆದರೆ ಅವ್ರನ್ನ ಬಳಸ್ಕೊತಿದ್ದಾರೆ. ಅವರು ಕೂಡ ದಲಿತರು, ಅವರು ದಲಿತ SSC ಅಧ್ಯಕ್ಷರು. ಅವರು ತಿಳ್ಕೋಬೇಕಾಗಿತ್ತು ನಾರಾಯಣ ಸ್ವಾಮಿ. ನನಗೆ ಯಾಕೆ ಹಚ್ತೀರಪ್ಪ ನೀವು, ನನಗೆ ಖರ್ಗೆ ಸಾಹೇಬ್ರ ವಿರುದ್ಧ ಯಾಕೆ ಮಾಡ್ತೀರಪ್ಪ ಅಂತ ನಾರಾಯಣ ಸ್ವಾಮಿ ಹೇಳಬೇಕಾಗಿತ್ತು. ಬುದ್ಧಿವಂತರಾಗಿದ್ರ ನಾವು ಮಾಡಬೇಡ್ರೆ ಅಶೋಕ್ ನೀವು ಮಾಡ್ರಿ ಅಂತ ಹೇಳ್ಬೇಕಾಗಿತ್ತು ಅಪೋಸಿಷನ್ ಲೀಡರ್ಗೆ. ಅಥವಾ ಪಾರ್ಟಿ ಪ್ರೆಸಿಡೆಂಟ್ ಯಾರು ವಿಜೇಂದ್ರ, ನೀವು ಮಾತಾಡಿ ಖರ್ಗೆ ವಿರುದ್ಧ ಅಂತ ಹೇಳ್ಬೇಕಾಗಿತ್ತು. ಇವ್ರನ್ನೇ ಯಾಕೆ ಚೂಸ್ ಮಾಡಿದ್ರು? ಅಶೋಕ್ ಬಿಟ್ಟು ವಿಜೇಂದ್ರನ ಬಿಟ್ಟು ನಾರಾಯಣ ಸ್ವಾಮಿನೇ ಯಾಕೆ ಚೂಸ್ ಮಾಡಿದ್ರು? ದಲಿತ ವರ್ಷದ ದಲಿತ. ಈಗ ಅರ್ಥ ಆಯ್ತಲ್ಲ ನಿಮ್ಗೆ? ಹಿಂಗೆ ಇದೇ ರೀತಿ ಯಡಿಯೂರಪ್ಪನವ್ರಿಗೂ ಮಾಡಿದ್ರು, ಆ ವಿಜೇಂದ್ರಿಗೂ ತಿಳಿಯಂಗಿಲ್ಲ, ಈ ನಾರಾಯಣ ಸ್ವಾಮಿಗೂ ತಿಳಿತಾ ಇಲ್ಲ.